ಜನಗಣಮನ ಅನ್ನೋ ಮಲಯಾಳಂ ಮೂವಿನ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸೂಪರ್ ಮೂವಿ. ಕೊನೆಯಲ್ಲಿ ಬರೋ ಟ್ವಿಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಇದರಲ್ಲಿ ಸಬಾ ಅನ್ನೋ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿರ್ತಾರೆ. ಈ ಕೇಸ್ನ ಕೆಣಕಿದಷ್ಟು ಟ್ವಿಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂಪರ್ ಆಗಿದೆ. ಇನ್ನು ಮೂವಿ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇದರಲ್ಲಿ ಕೋರ್ಟ್ ಮುಂದೆ ಹೀರೋದು ಹೆಂಡತಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಹೀರೋಗೆ ಶಿಕ್ಷೆ ಆಗುತ್ತೆ. ಹೊರಗೆ ಬರುವಾಗ ಯಾರೋ ಅವನ ಹೆಗಲಿಗೆ ಕೈ ಹಾಕಿ ಮುಖ ನೋಡ್ತಾರೆ. ಆಮೇಲೆ ಹೀರೋನ ಜೈಲಿಗೆ ಹಾಕ್ತಾರೆ. ಇಲ್ಲಿಗೆ ಸೀನ್ ಎಂಡ್ ಆಗುತ್ತೆ. ನಮಗೆ ಇಲ್ಲಿ ಯಾಕೆ ಏನಾಯಿತು ಅಂತ ಏನೂ ಹೇಳಲ್ಲ. ಸ್ವಲ್ಪ ವರ್ಷದಾದಮೇಲೆ ಹೀರೋಗೆ ಬಿಡುಗಡೆ ಆಗುತ್ತೆ. ಇದೆಲ್ಲ ಸೀನ್ ಆದಾಗ ಬ್ಯಾಕ್ಗ್ರೌಂಡಲ್ಲಿ ಸತ್ಯ ಕತ್ತಲೆಯಲ್ಲೇ ಇರುತ್ತೆ. ಕತ್ತಲಲ್ಲೇ ಅಂದ್ಕೊಂಡ್ರು ಸತ್ಯನೇ ಗೆಲ್ಲುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ವಿಕ್ಟರ್ ಅನ್ನೋನು ಬೈಕಲ್ಲಿ ಅವನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಮುಂದೆ ಒಂದು ಗಾಡಿ ಬಂದು ಆಕ್ಸಿಡೆಂಟ್ ಆಗಿ ಕೆಳಗಡೆ ಬೀಳ್ತಾನೆ. ಎದ್ದು ಗ್ಲಾಸ್ ಹಾಕೊಂಡು ನೋಡಿದಾಗ ಯಾರೋ ಒಂದು ಬಾಡಿಗೆ ಬೆಂಕಿ ಹಾಕ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಹಾಸ್ಪಿಟಲ್ ತೋರಿಸ್ತಾರೆ. ಅಲ್ಲಿ ಒಬ್ಬ ಮಿನಿಸ್ಟರ್ದು ಮೊಮ್ಮಗ ಅಡ್ಮಿಟ್ ಆಗಿರ್ತಾನೆ. ಆವಾಗ ಅಲ್ಲೇ ಇದ್ದ ಒಬ್ಬ ಪೊಲೀಸ್ಗೆ ಕಾಲ್ ಬರುತ್ತೆ. ಒಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ನ್ಯೂಸ್ ಚಾನೆಲ್ ಆಫೀಸ್ ತೋರಿಸ್ತಾರೆ. ಅದರಲ್ಲಿ ಫ್ರಂಟ್ ಪೇಜಲ್ಲಿ ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟಿಗೆ ಒಬ್ಬ ಬಂದು ಫ್ರಂಟ್ ಪೇಜ್ನ ನೋಟಿಸ್ ಬೋರ್ಡಲ್ಲಿ ಹಾಕ್ತಾನೆ. ಅದರಲ್ಲಿ ಬೆಂಕಿ ಹಾಕಿ ಕೊಂದಿದ್ದಾರೆ ಅಂತ ಇರುತ್ತೆ. ನೆಕ್ಸ್ಟ್ ಸೀನಲ್ಲಿ ಬಾಡಿ ಇದ್ದ ಜಾಗಕ್ಕೆ ಪೊಲೀಸ್ ಅವರು ಇರ್ತಾರೆ. ಅಲ್ಲಿಗೆ ಒಂದು ತಾಯಿ ಮತ್ತು ಅವಳ ಮಗಳು ಬರ್ತಾರೆ. ಅವರು ಕೇಳ್ತಾರೆ ಪೊಲೀಸ್ ಹತ್ರ, ನಮ್ಮನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ. ಆ ತಾಯಿ ಬಾಡಿ ನೋಡಿ ಅವರ ಇನ್ನೊಂದು ಮಗಳು ಅಂತ ಗೊತ್ತಾಗಿ ಅಲ್ಲೇ ಬಿದ್ದು ಹೋಗ್ತಾರೆ. ಅಷ್ಟಿಗೆ ಇನ್ನೊಂದು ಮೀಡಿಯಾ ಆಫೀಸ್ನ ತೋರಿಸ್ತಾರೆ. ಅದರಲ್ಲಿ ಒಬ್ಬನಿಗೆ ನೀನು ಇನ್ನು ಮುಂದೆ ಸಬಾದ್ದು ಕೇಸ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಸತ್ತಿರೋದು ಒಬ್ಬರು ಯೂನಿವರ್ಸಿಟಿ ಟೀಚರ್. ಅದು ಹೈವೇ ಪಕ್ಕದಲ್ಲಿ ಬೆಂಕಿ ಹಾಕಿ ಕೊಂದಿದ್ದಾರೆ. ರೇಪ್ ಕೂಡ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬ ಓಕೆ ಅಂತ ಹೇಳ್ತಾನೆ. ಕಾಲೇಜಲ್ಲಿ ಸತ್ತಿರೋ ಸಭಾಗೆ ಮೌನಾಚರಣೆ ಮಾಡ್ತಾ ಇರ್ತಾರೆ. ಆ ಮೀಟಿಂಗ್ಗೆ ಕಾಲೇಜಿದ್ದು ಹೆಡ್ನ ವೆಯ್ಟ್ ಮಾಡ್ತಾ ಇರ್ತಾರೆ. ಕಾಲೇಜ್ ಹೆಡ್ ಬೇರೆ ಮೀಟಿಂಗಲ್ಲಿ ಬ್ಯುಸಿ ಇರ್ತಾನೆ. ಅವನು ಸ್ವಲ್ಪ ಲೇಟಾಗಿ ಮೌನಾಚರಣೆ ಆಗುವಲ್ಲಿಗೆ ಬರ್ತಾನೆ. ಅವನಿಗೆ ಸತ್ತಿರೋ ಸಭಾದ್ದು ಹೆಸರು ಕೂಡ ಗೊತ್ತಿರೋಲ್ಲ. ಅಲ್ಲಿ ಬಂದು ಹೇಳ್ತಾನೆ ಸಭಾನ ಕಳ್ಕೊಂಡಿರೋದು ತುಂಬ ಬೇಸರ ಆಗಿದೆ ಅಂತ. ಸಭಾಗೆ ಈ ಕಾಲೇಜಲ್ಲಿ ಅಷ್ಟೊತ್ತು ಇರಬೇಕಂತ ಇರಲಿಲ್ಲ, ಆದರೆ ಯಾಕೆ ಇದ್ದರು ಅಂತ ಗೊತ್ತಿಲ್ಲ. ಅವರನ್ನು ರೇಪ್ ಮಾಡಿ ಕೊಂದಿರೋದು ಬೇಸರ ಇದೆ. ಬಟ್ ಇದೇ ವಿಷಯ ಇಟ್ಕೊಂಡು ನಮ್ಮ ಕಾಲೇಜ್ ಹೆಸರು ಹಾಳು ಆಗಬಾರ್ದು. ಸೊ ಈ ವಿಷಯನ ಇಲ್ಲಿಗೆ ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇದನ್ನು ಸ್ಟೂಡೆಂಟ್ಸ್ ನೋಡಿ ಕೋಪ ಮಾಡ್ಕೋತಾರೆ. ಆವಾಗ ಒಬ್ಬಳು ಸ್ಟೂಡೆಂಟ್ ಸ್ಟೇಜ್ಗೆ ಬಂದು ಸಭಾ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಭಾ ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಸೇರ್ಕೊಂಡಿದ್ರು. ಅವರು ನಮ್ಮಲ್ಲಿ ಒಬ್ಬರು ಆ ಚಾಪ್ಟರ್ ಕ್ಲೋಸ್ ಆಗಿಲ್ಲ, ಅದನ್ನು ಯಾರು ಮಾಡಿದ್ದು ಅಂತ ಸಿಗೋ ತನಕ ನಾವು ಬಿಡಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡೋಕ್ಕೆ ಹೊರಡ್ತಾಳೆ. ಅವಳ ಹಿಂದೆ ತುಂಬ ಜನ ಸ್ಟೂಡೆಂಟ್ ಹೋಗ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಸಭಾ ಹೇಳಿದ ಮಾತು ಬರುತ್ತೆ. ಭಯ ಅವರನ್ನು ನಿಲ್ಲಿಸಲಿಲ್ಲ. ಯಾಕೆ ಅಂದರೆ ಅವರಿಗೆ ಏನೋ ದೊಡ್ಡದಾಗಿ ಸಾಧಿಸ್ತೇವೆ ಅಂತ ಇತ್ತು. ಅದಕ್ಕೆ ಅವರು ಎಲ್ಲ ಒಂದಾದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಆ ಪ್ರತಿಭಟನೆಯಲ್ಲಿ ಕೆಲವರು ಕಳ್ಳರು ಸೇರಿಕೊಂಡು ಅಂತ. ಈ ಪ್ರತಿಭಟನೆ ವಿಷಯ ಪೊಲೀಸ್ ಅವರಿಗೆ ಕಾಲ್ ಹೋಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯೂಸಲ್ಲಿ ಸ್ಟೂಡೆಂಟ್ ತುಂಬ ವೈಲೆಂಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಪಬ್ಲಿಕ್ ಪ್ರಾಪರ್ಟಿನ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ಬರುತ್ತೆ. ಈ ಕಡೆ ಪ್ರತಿಭಟನೆಯಲ್ಲಿ ಇದ್ದ ಸ್ಟೂಡೆಂಟ್ಸ್ಗೆ ಪೊಲೀಸ್ ಅವರು ಹೊಡಿತಾರೆ. ಅದರಲ್ಲಿ ಇದ್ದ ಕಳ್ಳರು ಗುಂಪು ಅಲ್ಲಿ ಜಗಳ ತಂದಿಟ್ಟು ಬೇರೆ ಒಂದು ರೂಮ್ಗೆ ಬಂದು ಸೇರ್ತಾರೆ. ಆ ಗುಂಪಿದ್ದು ಲೀಡರ್ಗೆ ಬೇಷ್ ಅಂತ ಒಬ್ಬ ರಾಜಕೀಯ ವ್ಯಕ್ತಿ ಬಂದು ಎಲ್ರಿಗೂ ಭಯ ಪಡಬೇಕು ಅಂತ ಗನ್ ಕೊಟ್ಟು ಹೋಗ್ತಾನೆ. ನೆಕ್ಸ್ಟ್ ಹಾಸ್ಪಿಟಲಲ್ಲಿ ಸ್ಟೂಡೆಂಟ್ನ ಅಡ್ಮಿಟ್ ಮಾಡಿರ್ತಾರೆ. ಗೌರಿ ಆ ಪ್ರತಿಭಟನೆ ಆದಾಗ ಫೇಸ್ಬುಕ್ಕಲ್ಲಿ ಲೈವ್ ಹೋಗಿರ್ತಾಳೆ. ಎಲ್ಲ ವಿಷಯ ಹೇಳಿರ್ತಾಳೆ. ಅದು ಫುಲ್ ಸುದ್ದಿ ಆಗಿರುತ್ತೆ. ಬೇರೆ ಎಲ್ಲ ಸ್ಟೂಡೆಂಟ್ಸ್ ನೋಡಿ ಅವರು ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ನ್ಯೂಸಲ್ಲಿ ಪ್ರಚಾರ ಆಗಿ ಹೋಮ್ ಮಿನಿಸ್ಟರ್ ಸಜ್ಜನ್ ಅನ್ನೋ ಪೊಲೀಸ್ನ ಅಪಾಯಿಂಟ್ ಮಾಡ್ತಾರೆ ಕೇಸ್ ಸಾಲ್ವ್ ಮಾಡೋಕ್ಕೆ ಅಂತ. ಸಜ್ಜನ್ ಸೀದಾ ಪ್ರತಿಭಟನೆ ಆದ ಜಾಗಕ್ಕೆ ಹೋಗಿ ನಮಗೆ ಸ್ವಲ್ಪ ಟೈಮ್ ಕೊಡಿ, ಸಾಲ್ವ್ ಮಾಡ್ತೇನೆ ಈ ಕೇಸ್ನ ಅಂತ ಹೇಳ್ತಾನೆ. ಸ್ಟೂಡೆಂಟ್ ಅದಕ್ಕೆ ಒಪ್ಕೊಂಡು ಸುಮ್ಮನೆ ಆಗ್ತಾರೆ. ಸಭಾನ ತಾಯಿ ಮೀಟಾಗಿ ಅವ್ರ ಹತ್ರ ಹೇಳ್ತಾರೆ 30 ದಿವಸದಲ್ಲಿ ಈ ಕೇಸ್ನ ಸಾಲ್ವ್ ಮಾಡ್ತೇನೆ ಅಂತ. ಸಜ್ಜನ್ ಕೇಸ್ ಸಾಲ್ವ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಫಸ್ಟ್ ಒಂದು ಮಾರುತಿ ಶಿಫ್ಟ್ ಪಾಸ್ ಆಗಿರೋ ವಿಡಿಯೋ ಸಿಗುತ್ತೆ. ಇನ್ನೊಂದು ಕಡೆ ವಿಕ್ಟರ್ ಆ ನ್ಯೂಸ್ನ ನೋಡಿಬಿಟ್ಟು ಪೊಲೀಸ್ ಹತ್ರ ಬರ್ತಾನೆ. ಬಂದು ನಾನು ಅವರನ್ನು ನೋಡಿದ್ದೆ, ಅವ್ರು 4 ಜನ ಇದ್ದರು, ಬೆಂಕಿ ಹಾಕಿಬಿಟ್ಟು ಮಾರುತಿ ಶಿಫ್ಟ್ ಕಾರ್ನಲ್ಲಿ ಹೋದರು ಅಂತ ಹೇಳ್ತಾನೆ. ಸಜ್ಜನ್ ಕೇಳ್ತಾನೆ ನೋಡಿದರೆ ಯಾರಂತ ಹೇಳ್ಬೋದಾ ಅಂತ. ವಿಕ್ಟರ್ ಹೇಳ್ತಾನೆ ನೋಡಿದರೆ ಹೇಳ್ಬೋದು ಅಂತ. ಸಜ್ಜನ್ ವಿಕ್ಟರ್ನ ಇವರಿಗೆ ಕಾರ್ ಪಾಸ್ ಆಗಿರೋ ವಿಡಿಯೋ ತೋರಿಸಿ ಇದೇನೇ ಅಂತ ಕೇಳ್ತಾರೆ. ವಿಕ್ಟರ್ ಹೌದು ಇದೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಸಭಾನ ಬೆಂಕಿ ಹಾಕಿದ ಜಾಗದಲ್ಲಿದ್ದ ಫಿಂಗರ್ ಪ್ರಿಂಟ್ ಒಂದು ಪೊಲೀಸ್ ಅವರ ಡಾಟಾಬೇಸಲ್ಲಿ ಇದ್ದ ಕ್ರಿಮಿನಲ್ಗೆ ಮ್ಯಾಚ್ ಆಗಿರುತ್ತೆ. ಅವನ ಫೋಟೋ ತೋರಿಸಿದಾಗ ವಿಕ್ಟರ್ ಹೇಳ್ತಾನೆ ಅವನೇ ಅಂತ. ಸಜ್ಜನ್ ಪೊಲೀಸ್ ಟೀಮ್ ಹಿಡ್ಕೊಂಡು ಒಂದು ಮೀಟಿಂಗ್ ಮಾಡ್ತಾನೆ. ಅದರಲ್ಲಿ ಈ ಜನರದ್ದು ಡೀಟೇಲ್ ತೋರಿಸಿ ಇವರು ಜಾಸ್ತಿ ಆಗಿ ದರೋಡೆ ಮಾಡ್ತಾರೆ, ಅವರ ಮೇಲೆ ತುಂಬ ಕೇಸ್ ಇದೆ, ಬಟ್ ಅವ್ರು ಜೈಲಲ್ಲಿ ಇದ್ದಿದ್ದು ಜಸ್ಟ್ 14 ಡೇಸ್ ಮಾತ್ರ ಅಂತ ಹೇಳ್ತಾರೆ.
ಆವಾಗ ಇನ್ನೊಬ್ಬ ಪೊಲೀಸ್ ಅವರು ತುಂಬ ಪೊಲಿಟಿಕಲ್ ಸಪೋರ್ಟ್ ಇರೋರು, ಅವರ ಜಾಗದಲ್ಲಿ ಹಿಡಿಯೋದು ತುಂಬ ಕಷ್ಟ ಅಂತ ಹೇಳ್ತಾನೆ. ಅವರನ್ನು ಹಾಗೂ ಹಿಡಿದ್ರೆ ಅವರು ಬೇಲ್ ಮೇಲೆ ಹೊರಗೆ ಬರ್ತಾರೆ ಅಂತ ಹೇಳ್ತಾನೆ. ಪೊಲೀಸ್ ಅವರು ಹಾಗೆ ಹೀಗೋ ಅವರನ್ನೆಲ್ಲ ಟ್ರ್ಯಾಪ್ ಮಾಡಿ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ತಕ್ಷಣ ಇದೆಲ್ಲ ನ್ಯೂಸಲ್ಲಿ ಸ್ಪ್ರೆಡ್ ಆಗುತ್ತೆ. ಎಲ್ರಿಗೂ ಈ ವಿಷಯ ಗೊತ್ತಾಗುತ್ತೆ. ಅಷ್ಟಾದವರು ನಮ್ಮನ್ನು ಹೇಗಾದರೂ ಇಲ್ಲಿಂದ ಬಿಡುಗಡೆ ಮಾಡ್ತಾರೆ ಅಂತೇಳಿ ನಗಡ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಕೂಡ ಭಯ ಇರಲ್ಲ. ಈ ಕಡೆ ಸಬಾದ್ದು ಅಮ್ಮನಿಗೆ ಈ ವಿಷಯ ಗೊತ್ತಾಗಿ ತುಂಬ ಖುಷಿ ಪಡ್ತಾರೆ. ಆ 4 ಜನರನ್ನ ಇಟ್ಕೊಂಡು ಪ್ರಶ್ನೆ ಮಾಡಿದಾಗ ಅವರೇ ಹೇಳ್ತಾರೆ, ನಾವು ಇದಕ್ಕಿಂತ ಮುಂಚೆ ಎಷ್ಟೋ ಮರ್ಡ್ರ್ ಮಾಡಿದ್ದೇವೆ, ಎಷ್ಟೋ ಕೇಸ್ ನಮ್ಮ ಮೇಲೆ ಇದೆ, ಆದರೂ ನಾವು ಜೈಲಲ್ಲಿರಲಿಲ್ಲ. ನಾವು ಜೈಲಿಗೆ ಬಂದರೂ ನಮ್ಮನ್ನು ಬಿಡ್ಕೊಂಡು ಹೋಗಲಿಕ್ಕೆ ಜನ ಇದ್ದಾರೆ ಅಂತ ಧೈರ್ಯದಲ್ಲೇ ಹೇಳ್ತಾರೆ. ಸಜ್ಜನ್ ಅವರಿಗೆ ಬೇರೆದೆಲ್ಲ ಕ್ವಶನ್ ಮಾಡಿ ಮತ್ತೆ ಸುಮ್ಮನೆ ಆಗ್ತಾನೆ. ಸಜ್ಜನ್ ಆ 4 ಜನನ ಕೊಲೆಯಾದ ಜಾಗದಲ್ಲಿ ಕರ್ಕೊಂಡು ಹೋಗಿ ಎಲ್ಲ ರೀಚೆಕ್ ಮಾಡಲಿಕ್ಕೆ ಅಂತ ನೋಡ್ತಾನೆ. ಬಟ್ ಅದನ್ನು ಪೊಲೀಸ್ ಅವರು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ತುಂಬ ಜನ ಅವ್ರ ಮೇಲೆ ಕೋಪದಲ್ಲಿರ್ತಾರೆ. ಅವ್ರ ಪ್ರತಿಭಟನೆ ಕೂಡ ದೇಶದಿಡೀ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಯಾರಾದರೂ ಅವ್ರನ್ನ ನೋಡಿದರೆ ಕೊಂದಾಗ್ತಾರೆ, ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿರ್ತಾರೆ. ನೆಕ್ಸ್ಟಿಗೆ ಸಜ್ಜನ್ ಅವ್ರನ್ನ ಹೇಗಾದರೂ ಕೊಲೆಯಾದ ಜಾಗದಲ್ಲಿ ಕರ್ಕೊಂಡೋಗಿ ಎಕ್ಸಾಕ್ಟಾಗಿ ಏನಾಯಿತು ಅಂತ ಇಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಆವಾಗ ಮೇಲಿಂದ ಅವನಿಗೆ ಕಾಲ್ ಬಂದು ಬೇರೆಯವರು ಟೇಕ್ ಓವರ್ ಮಾಡ್ತಾರೆ, ಅವರಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಸಜ್ಜನ್ ಇದಕ್ಕೆ ಒಪ್ಕೊಳ್ಳೋದಿದ್ರು ನಿಮಗೆ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ. ಅವರ ಅಸಿಸ್ಟೆಂಟ್ ಬಂದು ಹೇಳ್ತಾರೆ, ನಮಗೆ ಮೇಲಿಂದ ಹೇಳಿರೋದು ಮಾಡೋದು ಕರ್ತವ್ಯ, ಅದನ್ನು ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ಅಂತ. ಸಜ್ಜನ್ಗೆ ತುಂಬ ಬೇಸರ ಆಗುತ್ತೆ. ಬಟ್ ಅವರು ಬೇರೆ ಏನೋ ಐಡಿಯಾ ಆಗ್ತಾರೆ. ಅವರೊಂದು ಕೆಲಸ ಮಾಡ್ತಾರೆ, ಅವ್ರನ್ನ ಶಿಫ್ಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾರೆ. ಸೊ ಆವಾಗ ಕರ್ಕೊಂಡು ಹೋಗೋ ದಾರಿಯಲ್ಲೇ ಅವ್ರನ್ನ ಬೇರೆ ಕಡೆ ನಿಲ್ಲಿಸಿ ಅಲ್ಲೇ ಅವ್ರನ್ನ ಎನ್ಕೌಂಟ್ರ್ ಮಾಡ್ತಾರೆ. 4 ಜನರು ಕೂಡ ಎನ್ಕೌಂಟ್ರ್ ಮಾಡಿ ಕೊಂದಾಗ್ತಾರೆ. ಹೀಗೆ ನಾವು ನೋಡಿದಾಗ ನಮಗೆ ಸಬದ್ ಕೇಸಲ್ಲಿ ನ್ಯಾಯ ಸಿಕ್ತು ಅಂತೇಳಿ ಖುಷಿ ಆಗುತ್ತೆ. ಬಟ್ ಸ್ಟೋರಿ ಇಲ್ಲೇ ಮುಗ್ದಿಲ್ಲ, ಇನ್ನೂ ಸ್ಟಾರ್ಟ್ ಆಗುತ್ತೆ. ಎನ್ಕೌಂಟರ್ ಆಗಿ ನೆಕ್ಸ್ಟ್ ಡೇ ಅಲ್ಲಿ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಅವರು ಆ್ಯಕ್ಚುಲಿ ತಪ್ಪಿಸಲಿಕ್ಕೆ ಟ್ರೈ ಮಾಡಿದರು, ಅದಕ್ಕೋಸ್ಕರ ನಾವು ಎನ್ಕೌಂಟ್ರ್ ಮಾಡಿದ್ವಿ, ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ನಮ್ಮಲ್ಲಿರೋ ಒಬ್ಬರು ಪೊಲೀಸ್ಗೆ ಕೂಡ ಶೂಟ್ ಆಗಿದೆ ಅಂತೇಳಿ ಹೇಳ್ತಾನೆ ಸಜ್ಜನ್. ಸೊ ಅದೇ ಟೈಮ್ಗೆ ಸಜ್ಜನಿಗೆ ಒಂದು ಕಾಲ್ ಬರುತ್ತೆ ಹಾಸ್ಪಿಟಲಿಂದ, ಅವರ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲಲ್ಲಿ ಇದ್ದಾನೆ ಅಂತ. ಅದನ್ನು ನೋಡಿಬಿಟ್ಟು ಫುಲ್ಲು ಟೆನ್ಷನ್ ಆಗ್ತಾನೆ ಸಜ್ಜನ್. ಸೊ ನೆಕ್ಸ್ಟಿಗೆ ಕೋರ್ಟಲ್ಲಿ ಜಡ್ಜ್ ಈ ಕೇಸ್ನ ಸ್ಟಾರ್ಟ್ ಮಾಡ್ತಾರೆ. ಅಯ್ಯರ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಸಬನ್ನ ಜಸ್ಟ್ ಕೊಂದಿಲ್ಲ, ಅವ್ರನ್ನ ರೇಪ್ ಮಾಡಿ ಬೆಂಕಿ ಹಾಕಿ ಜೀವಂತ ಕೊಂದಿದ್ದಾರೆ. ಇಂಥ ಕೇಸಲ್ಲಿ ಅವರನ್ನು ಎನ್ಕೌಂಟ್ರ್ ಮಾಡಿದ ಪೊಲೀಸ್ ಮೇಲೆ ಕೂಡ ಕೇಸ್ ಬರುತ್ತೆ ಅಂದರೆ ನಂಬೋಕ್ಕಾಗಲ್ಲ. ಇದು ನಮ್ಮ ದೇಶದ ಮರ್ಯಾದೆ ಪ್ರಶ್ನೆ. ನಾನು ಒಪ್ಪಿಕೊಳ್ತೇನೆ, ಅವರು ತಪ್ಪಿಸುವಾಗ ಅವ್ರನ್ನ ಕಾಲಿಗೆ ಶೂಟ್ ಮಾಡಬೇಕಿತ್ತು, ಆದರೆ ಅವರು ಮಾಡಿರೋ ಹೀನ ಕೆಲಸಕ್ಕೆ ಅವರಿಗೆ ಕಾಲಿಗೆ ಅಲ್ಲ, ಅವ್ರ ಎದೆಗೆ ಅಲ್ಲ ಅಂದರೆ ತಲೆಗೆ ಶೂಟ್ ಮಾಡಬೇಕಿತ್ತು. ಅದನ್ನೇ ಮಾಡಿದ್ರು ಸಜ್ಜನ್ ಅಂತ. ಅಂಥ ಕ್ರಿಮಿನಲ್ಸ್ನ ಎದುರು ಸಪೋರ್ಟ್ ಮಾಡ್ತಾರೆ ಅಂದರೆ ಅವರನ್ನು ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋ ಕೈ ಎತ್ತಾನೆ, ನಾನು ಚಾಲೆಂಜ್ ಮಾಡ್ತೀನಿ ಅಂತ. ಆವಾಗ ಒಬ್ಬಳು ಹೆಂಗ್ಸನ್ನ ನಾನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೋರ್ಟಿಗೆ ಕರೀತಾರೆ. ಆ ಹೆಂಗ್ಸ ಹತ್ರ ಕೇಳ್ತಾರೆ, ನಿಮ್ಮ ಮಗಳಿಗೆ ಏನಾಯಿತು ಅಂತ. ಆ ಮಾತನ್ನ ಕೇಳಿ ಆ ಹೆಂಗಸು ಹತ್ಕೊಂಡು ಬಿಡ್ತಾರೆ. ಆವಾಗ ಹೀರೋ ಅವರ 16 ವರ್ಷದ ಮಗಳು ಒಂದು ಪ್ಲೇಸಲ್ಲಿ ಮನೆ ಕೆಲಸಕ್ಕೆ ಹೋಗ್ತಿದ್ಲು. ಅಲ್ಲಿ 10 ವರ್ಷದ ಓನರ್ ಅವಳನ್ನು ರೇಪ್ ಮಾಡಿದ್ರು. ಅವರ ಮೇಲೆ ಕೇಸ್ ಹಾಕಿ ಹೆಲ್ಪ್ ಮಾಡಿದ್ದ ಅವರ ಚಿಕ್ಕಪ್ಪನ ಯಾವುದೋ ಒಂದು ಕೇಸ್ ಹಾಕಿ ಜೈಲು ಕಳಿಸಿದ್ರು. ಇವರ ಮಗಳನ್ನ ಲಾರಿ ಹತ್ತಿಸಿ ಆಕ್ಸಿಡೆಂಟ್ ಅಂತ ತೋರಿಸಿ ಕೊಂದಾಕ್ಬಿಟ್ರು. ಹಾಗಾದರೆ ನ್ಯಾಯ ಎಲ್ಲರಿಗೂ ಒಂದೇ ಆದರೆ ಆ 60 ವರ್ಷದ ವ್ಯಕ್ತಿನ ಕೂಡ ನಾನು ಎನ್ಕೌಂಟ್ರ್ ಮಾಡಬೇಕಿತ್ತು ಅಲ್ವಾ ಅಂತ. ಆವಾಗ ಅಯ್ಯರ್ ಹೇಳ್ತಾರೆ, ಹೊಸ ಲಾಯರ್ ಆಗಿರಬೇಕು, ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ, ಇಂಥ ತುಂಬ ಕೇಸ್ ಕೋರ್ಟಲ್ಲಿ ನಡೆಯುತ್ತೆ. ಯಾರೋ ಒಬ್ಬರು ಅಜ್ಜನೇ, ಯಾರೋ ಒಬ್ಬರು ಹುಡುಗಿ, ಅವರ ಕೇಸ್ ಯಾಕೆ ಈಗ ತರಬೇಕು ಅನ್ನೋವಾಗ ಹೀರೋ ಹೇಳ್ತಾನೆ, ಅವರು ಯಾರೋ ಒಬ್ಬರು ಅಲ್ಲ, ಅವರ ಕೇಸ್ ನೀವೇ ವಾದಿಸ್ತಿರೋದು ಅಂತ. ಆ 60 ವರ್ಷದ ವ್ಯಕ್ತಿಗೆ ನೀವೇ ಸಪೋರ್ಟ್ ಮಾಡ್ತಿರೋದು. ಅಯ್ಯರ್ ಹೇಳ್ತಾರೆ, ಆ ಕೇಸ್ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ ಅಂತ, ಅದು ಇನ್ನೂ ಪ್ರೂವ್ ಆಗಿಲ್ಲ ಅಂತ. ಆವಾಗ ಹೀರೋ ಹೇಳ್ತಾನೆ, ಆ 4 ಜನನ ಇನ್ನೂ ಕೋರ್ಟಿಗೆ ಕರ್ಕೊಂಡು ಬಂದಿಲ್ಲ, ಅದಕ್ಕಿಂತ ಮುಂಚೆನೇ ಎನ್ಕೌಂಟ್ರ್ ಮಾಡಿದ್ರಿ ಅಂತ. ಯಾಕೆ ಅಷ್ಟು ಅರ್ಜೆನ್ಸಿ ಅಂತ ಹೇಳಿ ನೆಕ್ಸ್ಟಿಗೆ ನ್ಯಾಷನಲ್ ವುಮೆನ್ಸ್ ರೈಟ್ ಕಮಿಟಿದು ಅಧ್ಯಕ್ಷನ ಕಟ್ಕಟೆಗೆ ಕರೆಸಿ ಪ್ರಶ್ನೆ ಮಾಡ್ತಾನೆ. ಆ 4 ಜನರನ್ನ ಎನ್ಕೌಂಟ್ರ್ ಮಾಡಿದಾಗ ಜಸ್ಟಿಸ್ ಡೆಲಿವರ್ಡ್ ಅಂತ ಟ್ವೀಟ್ ಮಾಡಿದರೆ ಎಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತೀರಾ ಜಸ್ಟಿಸ್ ಡೆಲಿವರ್ಡ್ ಅಂತ ಕೇಳ್ತಾರೆ. ಅದಕ್ಕೆ 100% ಅಂತ ಹೇಳ್ತಾರೆ. ಹಾಗಾದರೆ ಪೊಲೀಸಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ತಿದ್ದೀರಾ, ಹಾಗಾದರೆ ನೀವು ಕೋರ್ಟಿಂದ ನ್ಯಾಯ ಸಿಗಲ್ಲ ಅಂತ 100% ಕಾನ್ಫಿಡೆನ್ಸಲ್ಲಿ ಹೇಳ್ತೀರಾ ಅಲ್ವಾ ಅಂತ ಕೇಳ್ತಾನೆ. ನೀವು ಸಬಾನ ಮರ್ಡರ್ ಮಾಡಿದ್ದಾಗ ನೀವು ಟ್ವೀಟ್ ಹಾಕಿದ್ರಿ ಶಾಕ್ಡ್ ಅಂತ, ಯಾಕೆ ನೀವು ಶಾಕ್ ಆದ್ರಿ ಅಂತ ಕೇಳ್ತಾನೆ.
ಆವಾಗ ಅವಳು ನಾನು ಎಲ್ಲರ ಥರನೇ ಶಾಕ್ ಆದೆ ಅಂತ. ಆವಾಗ ಹೀರೋ ಹೇಳ್ತಾನೆ, ನೀವು ರೇಪ್ ನೋಡಿ ಶಾಕ್ ಆಗ್ತೀರಾ ಅಂದರೆ 15 ನಿಮಿಷಕ್ಕೊಮ್ಮೆ ಶಾಕ್ ಆಗಬೇಕು. ಯಾಕೆ ಅಂದರೆ ಡಾಟಾಬೇಸ್ ಪ್ರಕಾರ ನಮ್ಮ ದೇಶದಲ್ಲಿ 15 ನಿಮಿಷಕ್ಕೊಮ್ಮೆ ರೇಪ್ ಆಗ್ತಾ ಉಂಟು. ಆದರೆ ನೀವು ಯಾಕೆ ಆವಾಗ ಮಾತ್ರ ಶಾಕ್ ಆದ್ರಿ ಅಂತ ಕೇಳಿದಾಗ ಅವಳು ಇದು ನ್ಯಾಷನಲ್ ನ್ಯೂಸ್ ಆಗಿತ್ತು, ಅದು ಸೆನ್ಸೇಷನಲ್ ವಿಷಯ ಅದಕ್ಕೆ ಅಂತ. ಆವಾಗ ಹೀರೋ ಹೇಳ್ತಾನೆ, ಹೌದು ಕರೆಕ್ಟ್, ಅದು ನ್ಯಾಷನಲ್ ನ್ಯೂಸ್. ಯಾಕೆ ಅದು ನ್ಯಾಷನಲ್ ನ್ಯೂಸ್ ಆಯಿತು? ಸುಟ್ಟಿರೋ ಬಾಡಿ ಹೈವೇ ಪಕ್ಕದಲ್ಲಿ ಸಿಕ್ತು. ಸಾಧಾರಣವಾಗಿ ಲಾಸ್ಟ್ ಪೇಜಲ್ಲಿ ಪ್ರಿಂಟ್ ಆಗಬೇಕಿದ್ದ ನ್ಯೂಸ್ ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ರೇಪ್ ಆಗಿರೋ ಚಾನ್ಸ್ ಇದೆ ಅಂತ ಇತ್ತು ಅಷ್ಟೇ. ಅವರೇ ಸೂಸೈಡ್ ಮಾಡಿಕೊಂಡು ಇರ್ಬೋದು, ಅವರಿಗೆ ಅವರೇ ಬೆಂಕಿ ಹಾಕ್ಕೊಂಡು ಸತ್ತಿರ್ಬೋದು ಅಲ್ವಾ. ಅದು ಬಿಡಿ, ಯಾರು ಈ ಸಭಾ, ಯಾಕೆ ಇವ್ರದ್ದು ನ್ಯೂಸ್ ನ್ಯಾಷನಲ್ ನ್ಯೂಸ್ ಆಯಿತು ಅಂತ ಕೇಳಿದಾಗ ಅವಳ ಅಮ್ಮ ಎದ್ದು ಅವಳು ನನ್ನ ಮಗಳು, ಅವಳು ಟೀಚರ್ ಆಗಿದ್ಲು ಅಂತ ಹೇಳಿ ಜೋರು ಹತ್ಬಿಟ್ಬಿಡ್ತಾರೆ, ಅಲ್ಲೇ ಬಿದ್ದೋಗ್ತಾರೆ. ಇದನ್ನು ನೋಡಿದ ಜಡ್ಜ್ ಈ ಕೇಸ್ಗೆ ಬ್ರೇಕ್ ಅಂತ ಹೇಳಿ ಅವ್ರ ಅಮ್ಮನ ಸಮಾಧಾನ ಮಾಡಿ ಈ ಥರ ನಡೆಯೋದು ಕಾಮನ್ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ನೆಕ್ಸ್ಟ್ ಕೋರ್ಟಲ್ಲಿ ಕೇಸ್ ಸ್ಟಾರ್ಟ್ ಆದಾಗ ಹೀರೋ ಸಭಾನ ಅಮ್ಮನ ವಿಚಾರಣೆ ಮಾಡಬೇಕು ಅಂತ ಹೇಳ್ತಾನೆ. ಅವರ ಅಮ್ಮನ ಹತ್ರ ಸಭಾಗೆ ಏನಾಯಿತು ಅಂತ ಕೇಳ್ತಾರೆ. ಆವಾಗ ಅವರು ಅವಳನ್ನು ರೇಪ್ ಮಾಡಿದ್ರು ಅಂತ ಹೇಳ್ತಾನೆ. ಆವಾಗ ಹೀರೋ ನೀವು ರೇಪ್ ಆಗಿದ್ದು ನೋಡಿದ್ರಾ ಅಂತ ಕೇಳ್ತಾನೆ. ಅಲ್ಲ, ಕೊಲೆ ಆಗಿದ್ದು ನೋಡಿದ್ರಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಆವಾಗ ಅವರು ನಾನು ನೋಡಿಲ್ಲ, ಅದು ನ್ಯೂಸಲ್ಲಿತ್ತು, ಎಲ್ರಿಗೂ ಗೊತ್ತು ರೇಪ್ ಆಗಿದೆ ಅಂತ, ನಿಮಗೂ ಕೂಡ ಗೊತ್ತು, ಆದರೂ ನೀವು ಕೇಳ್ತಿದ್ದೀರಾ ಅಂತೇಳಿ ಹತ್ಕೊಂಡು ಅಲ್ಲೇ ಬಿದ್ದು ಹೋಗ್ತಾರೆ. ಇದನ್ನು ನೋಡಿದ ಹೀರೋ ಹೇಳ್ತಾನೆ, ಸೊ ಸಭಾದ ಅಮ್ಮ ಹೇಳ್ತಿದ್ದಾರೆ ಇದು ಮೀಡಿಯಾದಲ್ಲಿ ಇತ್ತು, ಸೊ ಪಡಲಿಕ್ಕೆ ಅಂತ ಇರೋದು ಮೀಡಿಯಾನ ಅಲ್ಲ, ಮೀಡಿಯಾ ಹೇಳೋದೇ ನಿಜಾನ ಅಂತ. ಆವಾಗ ಅಯ್ಯರ್ ಹೇಳ್ತಾರೆ, ಈ 4 ಜನ ಪಾಪದ ಜನರು ಅಲ್ಲ, ಅವರು ಕ್ರಿಮಿನಲ್ಸ್, ರಾಬರಿ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ, ಡ್ರಗ್ ಸ್ಮಗ್ಲರ್ಸ್ ಅಂತ ಹೇಳುವಾಗ ಹೀರೋ ಹೇಳ್ತಾನೆ, ಅವರು ರಾಬರಿ ಮಾಡಿರ್ಬೋದು, ಮರ್ಡರ್ ಮಾಡಿರ್ಬೋದು, ಡ್ರಗ್ ಸ್ಮಗ್ಲಿಂಗ್ ಮಾಡಿರ್ಬೋದು, ಆದರೆ ರೇಪ್ ಮಾಡಿದ್ದಾರೆ ಅಂತ ಕೋರ್ಟಲ್ಲಿ ಪ್ರೂವ್ ಆಗೋ ತನಕ ಅವರು ಅಪರಾಧಿ ಅಲ್ಲ ಅಂತ. ಆವಾಗ ಅಯ್ಯರ್ ಹೇಳ್ತಾರೆ, ಅದನ್ನು ನೋಡಿದ ಸಾಕ್ಷಿ ಇದೆ ನಮ್ಮ ಹತ್ರ ಅಂತ. ವಿಕ್ಟರ್ನ ಕೋರ್ಟಿಗೆ ವಿಚಾರಣೆಗೆ ಕರೆಸ್ತಾರೆ. ವಿಕ್ಟರ್ ಅವರು ನೋಡಿದ ವಿಷಯ ಹೇಳ್ತಾರೆ. ಆವಾಗ ಹೀರೋ ಕೇಳ್ತಾನೆ, ಡೆಡ್ ಬಾಡಿನ ಕಾರ್ಗಿಂದ ಕೆಳಗಡೆ ತೆಗೆದು ಸುಡೋದು ನೋಡಿದ್ರಿ, ಆದರೆ ನಮಗೆ ಇದರಲ್ಲಿ ಗಾಡಿ ಯಾರು ಓಡಿಸಿದ್ದು ಅಂತ ಹೇಳಿ ಹೊರಡಿ ಅಂತ ಹೇಳ್ತಾನೆ. ವಿಕ್ಟರ್ ಹೇಳ್ತಾನೆ, ನಾನು ನೋಡಿಲ್ಲ ಅಂತ. ಆವಾಗ ಅಯ್ಯರ್ ಹೇಳ್ತಾನೆ, ಯಾರು ಬೇಕಾದರೂ ಡ್ರೈವ್ ಮಾಡಿರ್ಬೋದು ಅಂತ. ಆವಾಗ ಹೀರೋ ಹೇಳ್ತಾನೆ, ಅವ್ರಿಗೆ ಯಾರಿಗೂ ಕಾರ್ ಓಡಿಸ್ಲಿಕ್ಕೆ ಗೊತ್ತಿರಲಿಲ್ಲ ಅಂತ. ಆವಾಗ ಅಯ್ಯರ್ ಹೇಳ್ತಾನೆ, ಹಾಗಾದರೆ 5ನೇ ವ್ಯಕ್ತಿ ಅಲ್ಲಿ ಇರ್ಬೋದು ಅಂತ. ಹೀರೋ ಹೇಳ್ತಾನೆ, 5ನೇ ವ್ಯಕ್ತಿ ಅಂತ ಹೇಳಿ ಒಬ್ಬನ ವಿಚಾರಣೆಗೆ ಕರೀತಾನೆ. ಅವನ ಬ್ಯಾಕ್ ಸ್ಟೋರಿ ಕೇಳಿದಾಗ ಅವನು ಸಭಾದ ಕಾಲೇಜ್ಗೆ ಹೋಗಿ ಅವನ ಮಗಳ ಡೆಡ್ ಬಾಡಿ ಕೇಳ್ತಾ ಇರ್ತಾನೆ. ಅಲ್ಲಿ ಯಾರೂ ಅವನಿಗೆ ಹೆಲ್ಪ್ ಮಾಡಿರಲ್ಲ. ನೆಕ್ಸ್ಟಿಗೆ ಸಭಾನೇ ಅವನಿಗೆ ಹೆಲ್ಪ್ ಮಾಡಿ ಅವಳ ಮಗಳ ಬಾಡಿ ಸಿಗೋ ಹಾಗೆ ಮಾಡ್ತಾರೆ. ಅವರ ಮಗಳನ್ನ ಯಾಕೆ ಏನಾಯಿತು ಅಂತ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅವಳು ಸೂಸೈಡ್ ಮಾಡಿದ್ಲು ಅಂತ. ಅವಳ ಮಗಳ ಹೆಸರು ವಿದ್ಯಾ ಅಂತ. ವಿದ್ಯಾ ಸೂಸೈಡ್ ಯಾಕೆ ಮಾಡಿದ್ಲು ಅಂತ ನೋಡಿದಾಗ ಸಭಾಗೆ ಗೊತ್ತಾಗುತ್ತೆ ಅವಳು ಸೂಸೈಡ್ ಮಾಡೋಕ್ಕಿಂತ ಮುಂಚೆ ಸಭಾನ ಮೀಟ್ ಆಗಿದ್ಲು ಅಂತ. ಈ ವಿಷಯ ಕೇಳಿದಾಗ ಅಯ್ಯರ್ ಹೇಳ್ತಾರೆ, ಆ ಹುಡುಗಿ ಸೂಸೈಡ್ ಮಾಡಿದ ವಿಷಯ ಈಗ ಯಾಕೆ ಅಂತ. ಹೀರೋ ಹೇಳ್ತಾನೆ, ಆ ಒಂದು ಹುಡುಗಿ ಅಲ್ಲ, 52 ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಂಡಿದ್ರು ಅಂತ. ಸಭಾ ವಿದ್ಯಾನ ಕೇಸ್ನ ಚೆಕ್ ಮಾಡಿದಾಗ ಒಬ್ಬ ಟೀಚರ್ ಅವರಿಗೆ PhD ಆಗದಾಗೆ ಅವಳನ್ನ ಪೀಡಿಸ್ತಿದ್ರು. ಯಾಕೆ ಅಂದರೆ ಅವಳು ಬಡ ಕುಟುಂಬದಿಂದ ಬಂದಿದ್ದರಿಂದ. ಅದನ್ನು ಸಭಾ ಟೀಚರ್ಸ್ ಮೀಟಿಂಗಲ್ಲಿ ಪ್ರಶ್ನೆ ಮಾಡಿದಾಗ ಯಾರೂ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಹಾಕಲಿಕ್ಕೆ ಹೇಳಿದಾಗ ಪೊಲೀಸ್ ತಗೊಳ್ಳಲ್ಲ. ಅದನ್ನು ಬಿಟ್ಟು ಈ ವಿಷಯನ ಪ್ರೊಫೆಸರ್ಗೆ ಹೇಳಿಬಿಡ್ತಾರೆ. ಆ ಪ್ರೊಫೆಸರ್ ಸಭಾಗೆ ಪ್ರಮೋಷನ್ ಆಸೆ ತೋರಿಸ್ತಾರೆ, ಆದರೆ ಸಭಾ ಒಪ್ಕೊಳ್ಳಲ್ಲ. ಅದಕ್ಕೆ ಮನೆಗೆ ಹೋಗೋ ಟೈಮಲ್ಲಿ ಹೈವೇಲಿ ಹೋಗುವಾಗ ಕಾರಲ್ಲಿ ಆಕ್ಸಿಡೆಂಟ್ ಮಾಡಿ ಕೊಂದಿರ್ತಾರೆ. ಅದನ್ನು ಹೇಳಿ ಹೀರೋ ಹೇಳ್ತಾನೆ, ಹಾಗಾದರೆ ಈ ಹಿಟ್ ಆ್ಯಂಡ್ ರನ್ ಕೇಸ್ ಮಾರನೇ ದಿನ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿದ್ದು ಹೇಗೆ ಅಂತ. ಇಲ್ಲಿ ತನಕ ರೇಪ್ ಆ್ಯಂಡ್ ಮರ್ಡರ್ ಅಂದ್ಕೊಂಡಿದ್ದು ಈಗ ಹಿಟ್ ಆ್ಯಂಡ್ ರನ್ ಆಯಿತು. ಹಿಟ್ ಆ್ಯಂಡ್ ರನ್ ಆಗಿದ್ದು ಕೇಸ್ ಯಾಕೆ ರೇಪ್ ಆ್ಯಂಡ್ ಮರ್ಡರ್ ಆಯಿತು ಅನ್ನೋದೇ ನೆಕ್ಸ್ಟ್ ಇದ್ದು ಟ್ವಿಸ್ಟ್. ಈ ಕೇಸಲ್ಲಿ ಇರೋ ಮಾಸ್ಟರ್ ಮೈಂಡ್ ಯಾರು ಅಂತ ಹೀರೋ ಕೇಳ್ತಾನೆ. ಆವಾಗ ಹಿಂದೆ ನಡೆದ ಹಾಸ್ಪಿಟಲ್ ಸೀನ್, ಫಸ್ಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಅದೇ ಸೀನ್. ಅಲ್ಲಿ ಪೊಲೀಸ್ಗೆ ಕಾಲ್ ಬಂದಿರುತ್ತೆ ಸಭಾದ್ದು ಆಕ್ಸಿಡೆಂಟ್ ಆಗಿದೆ ಅಂತ. ಆವಾಗ ಹೋಮ್ ಮಿನಿಸ್ಟರ್ಗೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ಹೋಮ್ ಮಿನಿಸ್ಟರ್ ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ. 2G ಸ್ಕ್ಯಾಮ್, ಹೆಲಿಕಾಪ್ಟರ್ ಸ್ಕ್ಯಾಮ್, ಮೈನಿಂಗ್ ಸ್ಕ್ಯಾಮ್, ಈ ಹಿಟ್ ಆ್ಯಂಡ್ ರನ್ ಕೇಸು ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ ಅಂತ ಹೇಳುವಾಗ ಅಲ್ಲೇ ಇದ್ದ ಸಜ್ಜನ್ನ ತೋರಿಸ್ತಾರೆ. ಸಜ್ಜನ್ ಹೇಳ್ತಾನೆ, ಪೋಸ್ಟ್ಮಾರ್ಟಮ್ಗೆ ಕಳಿಸ್ಬೇಡಿ, ಅವಳು ನಿಮ್ಮ ಹೆಡ್ಲೈನ್, ಅವಳು ನಿಮ್ಮ ಟ್ರಂಪ್ ಕಾರ್ಡ್. ಈ ಕೇಸಿಂದ ಹೆಲಿಕಾಪ್ಟರ್ ಸ್ಕ್ಯಾಮ್, 2G ಸ್ಕ್ಯಾಮ್ ಎಲ್ಲ
ಸ್ಕ್ಯಾಮ್ಗಳು ಬಿದ್ದೋಗುತ್ತೆ ಅಂತ ಹೇಳ್ತಾನೆ. ಸೊ ಇದರದ್ದೆಲ್ಲ ಆ್ಯಕ್ಚುಯಲ್ ಮಾಸ್ಟರ್ ಮೈಂಡ್ ಯಾರು ಅಂತ ಹೇಳಿದರೆ ಅದು ಸಜ್ಜನ್. ನಾವಿಲ್ಲಿ ತನಕ ಅವನ್ನೇ ಹೀರೋ ಅಂತ ಅಂದ್ಕೊಂಡಿದ್ವಿ, ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಅಂತ. ಇವಾಗ ಸಜ್ಜನ್ನೇ ಇಲ್ಲಿ ವಿಲನ್ ಆಗಿಬಿಡ್ತಾನೆ. ಈ ವಿಷಯ ಗೊತ್ತಾಗುವಾಗ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಈಗ ಎಲ್ಲ ಮಾಡಿದ್ದು ಅವನೇ ಅಂತ ಗೊತ್ತಾದಾಗ ಸ್ಟೂಡೆಂಟ್ಸ್ ಎಲ್ಲ ಅವನಿಗೆ ಹೊಡೆಯೋಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ಹೀರೋ ಹೇಳ್ತಾನೆ, ಆ 4 ಜನರು ಜಸ್ಟ್ ಬಾಡಿನ ಎತ್ಕೊಂಡೋಗಿ ಸುಟ್ಟರು, ಆದರೆ ಅವರಿಗೆ ಗೊತ್ತಿರೋದು ಅಷ್ಟೇ, ಬಟ್ ಅವ್ರನ್ನ ಎನ್ಕೌಂಟ್ರ್ ಮಾಡಿ ಕೊಂದಾಕ್ಬಿಟ್ರು ಅಂತ. ಆವಾಗ ಅಯ್ಯರ್ ಹೇಳ್ತಾರೆ ಇದೆಲ್ಲ ಸುಳ್ಳು, ಇದಕ್ಕೆ ಸಾಕ್ಷಿ ಇಲ್ಲ. ಹೀರೋ ಹೇಳ್ತಾನೆ ಸಾಕ್ಷಿ ಇದೆ ಅಂತ ಹೇಳಿ ಒಬ್ಬರನ್ನ ಕಳಿಸ್ತಾರೆ. ಅವ್ರು ಯಾರು ಅಂತ ಹೇಳಿದರೆ ಸಜ್ಜನಿದು ಅಸಿಸ್ಟೆಂಟ್. ಹೀರೋ ಹೇಳ್ತಾರೆ ಎನ್ಕೌಂಟ್ರ್ ಬಿಟ್ಟು ಉಳಿದಿದ್ದೆಲ್ಲ ನಿಮ್ಮ ಪ್ಲ್ಯಾನ್, ಬಟ್ ಎನ್ಕೌಂಟ್ರ್ ಮೇಲಿಂದ ಬಂದಿರೋ ಆರ್ಡರ್ ಅಂತ. ಆವಾಗ ನಮಗೆ ಈ ವಿಷಯ ಹೇಳಿದ್ದು ಹೋಮ್ ಮಿನಿಸ್ಟರ್ ಅಂತ ಗೊತ್ತಾಗುತ್ತೆ. ಆದರೆ ಅವರನ್ನು ಎನ್ಕೌಂಟ್ರ್ ಮಾಡೋದು ಸಜ್ಜನಿಗೆ ಇಷ್ಟ ಇರಲಿಲ್ಲ, ಬಟ್ ಅವನಿಗೆ ಆಪ್ಷನ್ ಇರಲಿಲ್ಲ ಎನ್ಕೌಂಟ್ರ್ ಮಾಡ್ದ ಅಂತ. ಹೀರೋ ಅಲ್ಲಿ ಇದ್ದ ಜನರಿಗೆ ಹೇಳ್ತಾನೆ ಇದೆಲ್ಲ ಆಗಿದ್ದು ವೋಟ್ ರಿಪೋರ್ಟಲ್ಲಿ ಈಗಿನ ರಾಜಕೀಯ ಪಾರ್ಟಿ ಕೆಳಗಡೆ ಬೀಳುತ್ತೆ ಅಂತ ಗೊತ್ತಾದಾಗ ಅವರು ನಿಮ್ಮನ್ನು ಯೂಸ್ ಮಾಡಿಕೊಂಡ್ರು. ನೀವು ಆ 4 ಜನ ಸಾಯಬೇಕು ಅಂತ ಅಂದ್ಕೊಂಡಿದ್ರಿ, ಇದರಿಂದ ಎನ್ಕೌಂಟ್ರ್ ಮಾಡಿದರು. ನಿಮಗೆ ಕೋರ್ಟಿಂದ ತೀರ್ಪು ಬರೋ ತನಕ ತಾಳ್ಮೆ ಇರಲಿಲ್ಲ ಅಂತ. ನಿಮ್ಮನ್ನು ಹೇಗೆಲ್ಲ ಯೂಸ್ ಮಾಡ್ಕೋತಾರೆ ನೋಡಿ ಅಂತ. ತೀರ್ಪು ಹೀರೋ ಕಡೆ ಬರುತ್ತೆ. ಸಜ್ಜನ ಅರೆಸ್ಟ್ ಮಾಡ್ತಾರೆ. ಸಜ್ಜನ್ ಕರ್ಕೊಂಡು ಹೋಗುವಾಗ ಎಲ್ಲ ಬಂದು ಅವನಿಗೆ ಹೊಡೆಯೋಕ್ಕೆ ಬರ್ತಾರೆ. ಸಭಾ ಅಮ್ಮನೂ ಬಂದು ಕೆನ್ನೆಗೆ ಒಂದು ಕೊಡ್ತಾರೆ. ಹಿಂದೆ ಆದ ವಿಷಯ ಎಲ್ಲ ನೆನಪು ಮಾಡ್ಕೊಳ್ತಾನೆ. ಅವನ ಮಗನಿಗೆ ಆಕ್ಸಿಡೆಂಟ್ ಆದಾಗ ಅವನಿಗೆ ತಪ್ಪು ಗೊತ್ತಾಗುತ್ತೆ. ಈ ಕೇಸಲ್ಲಿ ಆ್ಯಕ್ಚುಲಾಗಿ ಏನು ಆಯಿತು ಅಂತ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದು ಸಜ್ಜನ್. ಅಸಿಸ್ಟೆಂಟಿಗೆ ಅವನ ವಿರುದ್ಧನೇ ಸಾಕ್ಷಿ ಹೇಳುವ ಅಂತ ಹೇಳಿದ್ದು ಕೂಡ ಸಜ್ಜನ್. ಹೀಗೆ ಯೋಚನೆ ಮಾಡ್ತಾ ಸೀದಾ ಜೈಲಿಗೆ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸಜ್ಜನ್ ಹುಡ್ಕೊಂಡು ಅಸಿಸ್ಟೆಂಟ್ ಬರ್ತಾರೆ. ಅಲ್ಲಿ ಹೇಳ್ತಾರೆ ನಿಮ್ಮ ಹೀರೋ ನಮ್ಮ ಕೇಸನ್ನು ಸೂಪರಾಗಿ ವಾದ ಮಾಡಿದರು ಅಂತ. ಆವಾಗ ಅವರು ಹೇಳ್ತಾರೆ ಹೀರೋ ನಿಮ್ಮ ಕೇಸ್ ಅಲ್ಲ, ಅವರ ಕೇಸನ್ನ ಕೂಡ ವಾದ ಮಾಡಿದ್ರು ಅಂತ. ಅಲ್ಲಿ ಹೀರೋದು ಬ್ಯಾಕ್ ಸ್ಟೋರಿ ಹೇಳ್ತಾರೆ. ಅವರೊಬ್ಬರು IPS ಆಫೀಸರ್ ಆಗಿರ್ತಾರೆ. ಹೋಮ್ ಮಿನಿಸ್ಟ್ರನ್ನ ಎದುರಾಕೊಂಡು ಜೈಲಿಗೆ ಹೋಗಿರ್ತಾರೆ. ಅದೇ ವಿಷಯದ ಸೇಡು ಇದರಲ್ಲಿ ತೆಗೆದ್ರು ಅಂತ ಹೇಳ್ತಾರೆ. ಆವಾಗ ಸಜ್ಜನ್ ಹೇಳ್ತಾರೆ ನಾನು ಇದಕ್ಕೂ ಮುಂಚೆ ಅವ್ರನ್ನ ಮೀಟ್ ಆಗಿದ್ದೆ ಅಂತ ಹೇಳಿ ಈ ಮೂವಿ ಇಲ್ಲಿಗೆ ಮುಗಿಸ್ತಾರೆ. ಸೂಪರ್ ಆಗಿತ್ತಲ್ಲ ಮೂವಿ. ಎಂಡಲ್ಲಿ ಎಲ್ಲ ಚೇಂಜ್ ಆಯಿತು, ಫುಲ್ ಸ್ಟೋರಿನೇ ಡಿಫ್ರೆಂಟ್ ಆಗೋಯಿತು. ಲಾಸ್ಟ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಥ್ಯಾಂಕ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.